ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಿಂಡಿನ ಲಕ್ಷ್ಮತಿ ಮಾಡಿದ್ರಾ? ಬಹು ರುಚಿಯಾಗೈತೆ. ಅವ್ರ ಕೈ ರುಚಿ ತಿನ್ನೋ ಬಗ್ಗೆ ಇಷ್ಟು ದಿವ್ಸಕ್ಕೆ ಬಂತು ನೋಡಿ. ನಾನು ಆ ಥರ ಎಲ್ಲ ಹೇಳಿಲ್ಲ. ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಎಷ್ಟೇ ಆದ್ರೂ ಅನ್ನಪೂರ್ಣೇಶ್ವರಿ ಮಗಳಲ್ವೇ, ಚೆನ್ನಾಗಿ ಮಾಡ್ತಾರೆ. ಅಕ್ಕ, ನಮ್ಗೆ ಅಂಗಡಿಗೆ ಹೋಗಕ್ಕೆ ಲೇಟ್ ಆಯ್ತದೆ, ನಾವಿನ್ ಬರ್ತೀವಿ. ಒಂದ್ ನಿಮಿಷ ಇರಿಬ್ರು. ನೀವಿಬ್ರೆ ತಾನೆ ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಅಯ್ಯೋ, ನಾವಾ? ಇಲ್ಲಪ್ಪ, ನಮಗೂ ಮನೆ ಮುಂದೆ ಬಂದಾಗ್ಲೇ ಗೊತ್ತಾಗಿದ್ದು ಸಿದ್ದು ಅಣ್ಣ ಅಲ್ಲಿದ್ರು ಅಂತ. ನಾವು ಕರ್ಕೊಂಡ್ ಬಂದಿಲ್ಲ ಅಲ್ವಾ ವೆಂಕಿ? ಅಣ್ಣ, ನನ್ನ ಹತ್ರನೇ ಸುಳ್ಳು ಹೇಳ್ಬೇಡ. ಈ ಮನೆ ಅಡ್ರೆಸ್ ಯಾರಿಗೆ ಗೊತ್ತು ಹೇಳು? ನಿನಗೆ ಮತ್ತೆ ಅದಕ್ಕೆ. ಕುಡ್ದಾದ್ಮೇಲೆ ನೇರವಾಗಿ ಇಲ್ಲೇ ಬರೋಕ್ಕೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಇಲ್ಲ ಮೇಡಮ್ರೆ, ನಾನು ಹುಡುಗನಲ್ಲಿ ಇಲ್ಲಿ ಬಂದು ಬಿದ್ದಿದ್ದೆ. ಬೆಳಗ್ಗೆ ಎಚ್ಚರ ಆದ್ಮೇಲೆ ಗೊತ್ತಾಗಿದ್ದು ನೀವು ಇಲ್ಲಿದ್ದೀರಾ ಅಂತ. ಇವ್ರುಗಳಿಗೂ ಇದ್ರಲ್ಲಿ ಏನೂ ಇಲ್ಲ ನೋಡಿ. ನಾನು ನಿಮ್ಮ ಹತ್ರ ಏನು ಮಾತಾಡ್ತಿಲ್ಲ, ಮಾತಾಡೋದು ಏನೂ ಇಲ್ಲ. ತಿಂಡಿ ಮುಗಿಸೋವರೆಗೂ ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಈಗ ತಿಂಡಿ ಆಯ್ತಲ್ಲ, ನೀವೇನು ಹೊರಡಬಹುದು. ಹೌದು ಅಕ್ಕ, ಪಾಪ ಸಿದ್ದು ಅಣ್ಣ ನಿಮ್ಮೇಲೆ ಪ್ರಾಣನ ಹಿಡ್ಕೊಂಡವ್ರೆ. ನೀವು ಕಾಣಿಸ್ತಿಲ್ಲ ಅಂತ ಪಾಪ ಎಲ್ಲೆಲ್ಲ ಹುಡ್ಕಾಡವ್ರೆ ಗೊತ್ತಾ? ನಮ್ಗೆ ಸಿಕ್ಕಿರುವಾಗ ಇಲ್ಲಿ ಇರ್ಬೇಡ ಹೋಗು ಅನ್ನೋದು ಎಷ್ಟು ಮಟ್ಟಕ್ಕೆ ಸರಿ? ನೋಡಿ, ನಾನು ನಿಮ್ಮ ಮೇಲಿಟ್ಟಿರೋ ಪ್ರೀತಿಗೆ, ವಿಶ್ವಾಸಕ್ಕೆ ಏನೇ ಸಂದರ್ಭ ಬಂದರೂ ನೀವು ಮಾತ್ರ ನನ್ನ ಕೈ ಬಿಡಲ್ಲ ಅಂದ್ಕೊಂಡು ನಿಮ್ಮ ಜೊತೆ ಆ ಮನೇಲಿದ್ದೆ. ಆದರೆ 4 ಜನ ಬಂದು 4 ರೀತಿಯಲ್ಲಿ ಮಾತಾಡಿದಾಗ ನೀವು ನನ್ನ ಪರ ನಿಂತ್ಕೊಳ್ಳಿಲ್ಲ. ನನ್ನ ಪರ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ನಿಮ್ಮ ಮನೆಯವ್ರ ಪರನೇ ನಿಂತ್ಕೊಂಡ್ರಿ. ಈಗ ನಿಮ್ಮನ್ನು ಮತ್ತೆ ನಂಬಿ ಮತ್ತೆ ಅಂಥ ಪರಿಸ್ಥಿತಿ ನೋಡೋಕ್ಕೆ ನನಗಂತೂ ಆಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ದಯವಿಟ್ಟು ಹೊರಟುಬಿಡಿ. ಮೇಡಮ್ರೆ, ಹುಸಿ ನನ್ನ ಮಾತು ಕೇಳಿ. ಅವತ್ತಿನ ಪರಿಸ್ಥಿತಿಲಿ ನಾನೇನು ಮಾತಾಡೋಕ್ಕೆ ಆಗಲಿಲ್ಲ. ಅದರಲ್ಲೂ ನೀವೇ ಅಲ್ವೇ ಪಂಚಾಯತಿ ನಡಿಬೇಕಾದ್ರೆ ಏನು ಕೋಪ ಮಾಡ್ಕೋಬಾರ್ದು, ಏನು ಮಾತಾಡಬಾರ್ದು ಅಂತ ನನ್ನ ಹತ್ರ ಭಾಷೆ ತಗೊಂಡಿದ್ದು. ಈ ಸಿದ್ದೇಗೌಡ ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತಾನೆ, ಕೊಟ್ಟಿರೋ ಮಾತನ್ನ ಉಳಿಸ್ಕೊತಾನೆ. ಅದರಲ್ಲೂ ಇದರಿಂದ ಕಡೆ ಯಾರವ್ರೆ, ಇದೆಲ್ಲ ಯಾಕಾಯ್ತು ಅಂತ ನಾನು ಹೇಳ್ತೀನಿ. ಹೊಸಿ ಅವಕಾಶ ಮಾಡಿಕೊಡಿ. ಬೇಡ ಸಿದ್ದು ಅವರೇ, ನೀವೇನೇ ಮಾತಾಡಿದ್ರು ಅದನ್ನು ಕೇಳೋ ಮನಸ್ಥಿತಿ ನನಗಿಲ್ಲ. ನೀವು ಮಾತಾಡಿ ನನ್ನ ಮನಸ್ಸು ಕರಗಿಸ್ತೀರಾ ಅಂತ ಅಂದ್ಕೊಂಡಿದ್ದಿದ್ರೆ ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ದಯವಿಟ್ಟು ಹೊರಡಿ. ನೋಡಿ ಮೇಡಮ್ರೆ, ನೀವು ನನ್ನ ಒಪ್ಕೊಳ್ಳೋವರೆಗೂ ನಾನು ಎಲ್ಗೂ ಹೋಗಕ್ಕಿಲ್ಲ, ಇಲ್ಲೇ ನಿಂತಿರ್ತೀನಿ. ಏನು ಇಲ್ಲೇ ನಿಂತ್ಕೊಂಡು ಹೋರಾಟ ಮಾಡ್ತೀರಾ? ನೋಡಿ, ನೀವ್ ಏನೇ ಹೇಳಿದ್ರು ನಾನಂತೂ ಕೇಳಲ್ಲ, ನಿಮ್ಮನ್ನ ಒಪ್ಕೊಳ್ಳಲ್ಲ. ಹೊರಡಿ ಇಲ್ಲಿಂದ. ಇಲ್ಲ ಮೇಡಮ್ರೆ, ನಾನು ಎಲ್ಗೂ ಹೋಗಕ್ಕಿಲ್ಲ. ನಿಮ್ಗೆ ಎಷ್ಟು ಹಠ ಅದೆಯೋ ನನಗೂ ಅಷ್ಟೇ ಹಠ ಅದೇ. ಅದೇನಾಗುತ್ತಾಗ್ಲಿ, ನಾನು ಇಲ್ಲೇ ನಿಂತಿರ್ತೀನಿ. ಅಕ್ಕ, ಆಗಿದ್ದೆಲ್ಲ ಆಗೋಯ್ತು, ಅದನ್ನೇ ಮನ್ಸಲ್ಲಿ ಇಟ್ಕೊಂಡ್ರೆ ಹೆಂಗೆ? ಪಾಪ ಸಿದ್ದು ಅಣ್ಣನ ಒಪ್ಕೊಳ್ಳಿ, ದೂರ ಮಾಡಬೇಡಿ.
ಅಕ್ಕ ವೆಂಕಣ್ಣ, ಚಲ್ವಕ್ಕ, ಇದು ನನ್ನ ಹೋರಾಟ, ನಾನೇ ಹೋರಾಡ್ತೀನಿ. ನನಗೋಸ್ಕರ ನೀವೇ ಕಷ್ಟಪಡಬೇಕು. ಮೊದಲು ನೀವು ಇಲ್ಲಿಂದ ಹೊರಡಿ. ಅದೆಲ್ಲ ಹೆಂಗಾಗತ್ತಣ್ಣ? ಭಾವನ ಅಕ್ಕ ಜೀವನ ಸರಿ ಹೋಗ್ಬೇಕು ಅನ್ನೋದು ನಮಗೂ ಆಸೆ ಐತೆ. ಅದೇನಾಗುತ್ತೋ ಆಗ್ಲಿ, ನಿಮ್ ಜೊತೆ ನಾವು ಇರ್ತೀವಿ, ನಾವು ಇಲ್ಲೇ ಇರ್ತೀವಿ. ಬೇಡ ವೆಂಕಣ್ಣ, ಈಗ ಅವರು ಕೋಪದಲ್ಲವ್ರೆ. ಅವ್ರಾಗ ಬಂದು ಮಾತಾಡೋರ್ಗು ನಾನು ಹಂಗೆ ಸುಮ್ಮನೆ ನಿಂತ್ಕೊಳ್ಳೋಣ. ಸಿದ್ದು, ವೆಂಕಿ ಅವರೇ, ಇಲ್ಲ ಯಾಕಲ ನಿಂತಿದ್ಯಾ? ಅದು ನಾವು ಧರಣಿ ಮಾಡ್ತಾ ಇದೀವಿ. ಧರಣಿಯ ಯಾಕ್ಲಾ? ನೀವೇನೇ ಮಾತಾಡಿದ್ರು ಅದನ್ನ ಕೇಳೋ ಮನಸ್ಥಿತಿ ನನಗಿಲ್ಲ. ನೀವು ಮಾತಾಡಿ ನನ್ನ ಮನ್ಸು ಕರಗಿಸ್ತೀರಾ ಅಂತ ಅನ್ಕೊಂಡಿದ್ದಿದ್ರೆ ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ನೋಡಿ ಮೇಡಮ್ ಅವರೇ, ನೀವು ನನ್ನ ಒಪ್ಕೊಳ್ಳೋರ್ಗು ನಾನು ಎಲ್ಗೂ ಹೋಗಕ್ಕಿಲ್ಲ, ಇಲ್ಲೇ ನಿಂತಿರ್ತೀನಿ. ಇಷ್ಟೆಲ್ಲ ಆಯ್ತು, ಅದಕ್ಕೆ ಏನ್ಲ ನಿನ್ನ ಹಣೆ ಬರ? ಬರೀ ಜೀವನ ಪೂರ್ತಿ ಧರಣಿ ಮಾಡೋದೇ ಆಗೋಯ್ತಲ್ಲ. ಅವತ್ತು ನೋಡಿದ್ರೆ ನಿಮ್ಮ ಮಾವನ ಮನೆ ಮುಂದೆ ನನ್ನ ಹೆಂಡತಿ ಕಳಿಸೋ ಗಂಟ ಹೋಗೋದಿಲ್ಲ ಅಂತ ಅಲ್ಲಿ ಧರಣಿ ಮಾಡ್ತಾ ಇದ್ದೆ. ಈಗ ಇಲ್ಲಿ ಒಳಗೆ ಹೋಗಕ್ಕೆ ಧರಣಿ ಮಾಡ್ತಾ ಇದ್ದೆ. ಅದೆಲ್ಲ ಬಿಡೋಣ. ನೀನೇನ ಮಾಡ್ತಿದ್ದೆ ಇಲ್ಲಿ? ನಾನು ರಂಗಿ ಪಕ್ಕ ನಿಂಗೆ ಅನ್ನಂಗೆ ನಾನು ಬಂದಿವ್ನಿ. ಮೂಕಲ್ಲ, ನಾನು ನಿನ್ನ ಜೊತೆ ಧರಣಿ ಮಾಡ್ತೀನಿ. ಅಲ್ಲ ಕಲ, ಮನೆ ಬೀಗ ಹಾಕದೆ? ಭಾವನಕ್ಕ ಈಗ ತಾನೇ ಬೇಗ ಹಾಕೊಂಡ್ ಕೆಲ್ಸಕ್ಕೆ ಹೋದ್ರು. ಲೇ ಸಿದ್ದು, ನಿಂಗೇನು ಬುದ್ಧಿ ಬೇಡವೇನಲ್ಲ? ಅಲ್ಲ, ಭಾವನವ್ರು ಇದ್ದಾಗ ಧರಣಿ ಮಾಡಿದ್ರೆ ಅವ್ರಿಗೆ ಗೊತ್ತಾಯ್ತದೆ. ಬೀಗ ಹಾಕಿರೋ ಮನೆ ಮುಂದೆ ಮಾಡಿದ್ರೆ ಏನ್ಲ ಗೊತ್ತಾದತ್ತು? ಯಾರಿಗ್ಲ ಗೊತ್ತಾದತ್ತು? ಅವ್ರು ಬೀಗ ಹಾಕೊಂಡು ಹೋಗಿರ್ಬೋದು, ಆದ್ರೆ ಅಕ್ಕಪಕ್ಕದ ಜನ ನೋಡ್ತಾರಲ್ವೇ? ಅವ್ರು ಹೋದ್ರು ಅಂತ ನಾವು ಹೋಗ್ಬಿಟ್ರೆ ಅವ್ರು ಬಂದ್ಮೇಲೆ ಹೇಳ್ತಾರಲ್ವಾ? ನೀನು ಬುದ್ಧಿವಂತಿಕೆಗೆ ಏನು ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ ಕಲ. ನೀನು ನಿಂತ್ಕೊಳ್ಳೋದೇನೋ ಸರಿ ಕಲ. ಪಾಪ ಅವ್ರನ್ನ ಯಾಕಲ ಬಿಸಿಲಲ್ಲಿ ನಿಂತ್ಕೊಂಡು ನಿಂತಿದ್ಯಾ? ಸಿದ್ದು, ಒಟ್ನಲ್ಲಿ ನೀನು ಎಲ್ಲೇ ಇದ್ರೂ ನಿನ್ ಜೊತೆಗೆ ಜನ ಇರ್ತಾರೆ ಅಂತ ಇಲ್ಲೂ ಪ್ರೂವ್ ಮಾಡ್ಬಿಟ್ಟೆಕಲ್ಲ. ಲಕ್ಷ್ಮೀ ನಿವಾಸ ಲಕ್ಷ್ಮೀ